ಸೊ ಇವಾಗ ರಿಸೆಪ್ಷನ್ ಎಲ್ಲ ಮುಗಿದಿದೆ. ನೆಕ್ಸ್ಟ್ ಇವಾಗ ನಮ್ಮ ಸೈಡು ಹಳದಿ ಶಾಸ್ತ್ರ ಮಾಡ್ತಾರೆ ನೈಟ್ ಟೈಮ್ಸು. ಫುಲ್ ನೈಟ್ ಎಲ್ಲ ಮಾಡ್ತಾರೆ. ನೋಡೋಣ ಬನ್ನಿ ಈಗ ಮಾಡ್ತಾರೆ ಅಂತ. ಸೊ ಇದು ರಿಸೆಪ್ಷನ್ ಆದಮೇಲೆ ನೈಟ್ ನಮ್ಮ ಸೈಡ್ ಹಿಂಗೆ ಅರ್ಶಿನ ಶಾಸ್ತ್ರ ಮಾಡ್ತಾರೆ. ನಿಮ್ಮ ಸೈಡು ಮಾಡ್ತಾರೇನೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸೈಡ್ ನೈಟೆಲ್ಲ ಮಾಡ್ತಾರೆ. ನಾವು ರಿಸೆಪ್ಷನ್ ಆದಮೇಲೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಫ್ಟರ್ ದ್ಯಾಟ್ ನಾವು ಇಲ್ಲಿಗೆ ಬಂದ್ವಿ. ಅರ್ಶಿನ ಇಡ್ತಾಯಿದ್ರು. ಇಲ್ಲಿ ಅರ್ಶಿನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಡನ್ನಾಗಿ ಫುಲ್ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಎಲ್ಲರೂ ಭಯ ಬಿದ್ವಿ, ಈ ರಿಜ್ಜ್ ಸೌಂಡ್ ಬರ್ತಿದೆ ಅಂತ. ಬಟ್ ಸಕ್ಕತ್ತಾಗಿತ್ತು ಮಾತ್ರ ಮಳೆ. ಫಸ್ಟ್ ಇವಾಗ ಬಂದು ಹುಡುಗಿಗೆ ಅರ್ಶಿನ ಇಡ್ತಾ ಇದ್ದಾರೆ. ಹುಡುಗನ ಕಡೆಯವರು ಹುಡುಗಿಗೆ ಅರ್ಶಿನ ಇಡಬೇಕು. ಸೊ ನಾವು ಬಂದು ಟೀಮ್ ಗ್ರೂಮ್. ಹುಡುಗಿಗೆ 5 ಜನ ಅಥವಾ 9 ಜನ ಮುತ್ತೈದೆಯರು ಅರ್ಶಿನ ಇಟ್ಟಾದಮೇಲೆ ನೆಕ್ಸ್ಟ್ ಬಂದು ನಮ್ಮ ಅಣ್ಣನಿಗೆ ಹುಡುಗಿ ಸೈಡವ್ರು ಇಡ್ತಾರೆ ಅರ್ಶಿನ. ನಮ್ಮ ಚಿಕ್ಕಮ್ಮ ಅಂತೂ ಫುಲ್ ಫನ್ ಮಾಡ್ತಾಯಿದ್ರು. ನಮ್ಮ ಹುಡುಗನ ಪರವಾಗಿಲ್ಲ, ನೀವೆಲ್ಲ ಅರ್ಶಿನ ಬೆಳೀರಿ ಅಂತ ಎಲ್ಲ, ನಿಮ್ಗೊಂದು ಚಾನ್ಸ್ ಕೊಟ್ಟಿದ್ದೀವಿ, ನೀವೆಲ್ಲ ಫುಲ್ ಅರ್ಶಿನ ಬೊಟ್ಲಲ್ಲಿರೋದು ಫುಲ್ಲು ಅರ್ಶಿನ ಖಾಲಿ ಮಾಡಿ ಅಂತೆಲ್ಲ ರೇಗಿಸ್ತಾಯಿದ್ರು. ಸೊ ಅವರು ಅರ್ಧ ಅರ್ಶಿನ ಖಾಲಿ ಮಾಡಿದ್ರು. ಇವಾಗ ಹುಡುಗಿಗೆ ಚಾನ್ಸ್ ಕೊಟ್ಟಿದ್ವಿ ಅರ್ಶಿನ ಹಚ್ಚು ಅಂತ. ಅದು ಏನಾಗುತ್ತೆ ಅಂದರೆ ಹುಡುಗನಿಗೆ ಜಾಸ್ತಿ ಅರ್ಶಿನ ಹಚ್ಬಿಟ್ಟಿದ್ರು ಅಂತ, ಅದಕ್ಕೇ ಅಕ್ಕನಿಗೆ ಚಾನ್ಸ್ ಕೊಟ್ಟಿದ್ರು ಒಂದು ಸ್ವಲ್ಪ ತಗ್ಗಿ ಅಂತೆಲ್ಲ ರೇಗಿಸ್ಕೊಂಡು. ಅದಾದಮೇಲೆ ನಾರ್ಮಲ್ ಫೋಟೋ ಶೂಟ್ಸ್ ಎಲ್ಲ ನಡೀತಿತ್ತು. ನೆಕ್ಸ್ಟ್ ಬಂದು ಅಣ್ಣ ಅಕ್ಕನಿಗೆ ಹಳದಿ ಹಚ್ಚೋದು. ಅವನಂತೂ ಫುಲ್ ಆಟ ಆಡ್ಸಾಕ್ಬಿಟ್ಟ ಅಕ್ಕನಿಗೆ. ಹಚ್ಚಲ ಜಾಸ್ತಿ ಹಚ್ಬಿಡ್ತೀನಿ ಅಂತೆಲ್ಲ. ಇವಾಗ ಹುಡುಗಿ ಟರ್ನ್ ಆಗಿತ್ತು. ನೆಕ್ಸ್ಟ್ ಬಂದು ಹುಡುಗನ ಟರ್ನ್. ನಾವು ಅಂದ್ಕೊಂಡ್ವಿ ಜಾಸ್ತಿ ಬಳಿತಾನೆ ಅಂತ, ಬಟ್ ಒಂದು ಸ್ವಲ್ಪನೇ ಹಿಟ್ಟ. ಹುಡುಗಿಗೆ ಆ್ಯಕ್ಚುಲಾಗಿ ಲೈಟಾಗಿ ಇಡ್ತಾಯಿದ್ದ ನಮ್ಮ ಅಣ್ಣ. ಅದಕ್ಕೆ ನನ್ನ ತಮ್ಮ ಹಿಂದೆಯಿಂದ ಹೇಳ್ತಾ ಇದ್ದ, ನನಗೆ ಮಾತ್ರ ನಿನ್ನೆ ಮನೆಯಲ್ಲಿ ಫುಲ್ ಜಾಸ್ತಿ ಹಚ್ಚಿದ್ರಿ, ಇವಾಗ ನೋಡಿ ಹುಡುಗಿಗೆ ಮಾತ್ರ ಒಂದು ಸ್ವಲ್ಪ ಇಡ್ತಾಯಿದ್ದೀರಾ ಅಂತ. ಆ್ಯಕ್ಚುಲಾಗಿ ಜ್ವರ ಬಂದಿತ್ತು, ಅದನ್ನು ಅವನ್ನ ಬಿಟ್ಟಿಲ್ಲ, ಫುಲ್ ಜಾಸ್ತಿ ಹಚ್ಚಿದ್ರು. ಸಾರಿ 2 ಗಂಟೆ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಬಂದು ರೂಮ್ಗೆ ಹೋಗಿದ್ದು 2:30ಗೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಮುಹೂರ್ತಕ್ಕೆ ರೆಡಿ ಆಗೋಣ ಅಂತ ಹೋದ್ವಿ. ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತದ ದಿವಸ. ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ವರ್ಷಕ್ಕೆ ಆಲ್ರೆಡಿ ಅಣ್ಣನ ಮಂಟಪಕ್ಕೆ ಕರ್ಕೊಬಂದ್ಬಿಟ್ಟಿದ್ರು. ಮುಹೂರ್ತ ಇದ್ದಿದ್ದು ಬಂದು 9:30ಗೆ. ಅದಕ್ಕೇ ಎಲ್ಲ ಎದ್ದು ಬೇಗ ರೆಡಿಯಾಗಿ ಬಂದ್ವಿ ನಾವು.
ಇವಾಗ ನೋಡ್ಕೊಬಂದ್ರಿ ಅಲ್ಲ ಮುಹೂರ್ತ ಹೇಗಿತ್ತು ಅಂತ. ನೆಕ್ಸ್ಟ್ ಬಂದು ಇಲ್ಲಿ ಹಾಲು ಇಡ್ತಿದ್ದಾರೆ. ಫೋಟೋಶೂಟ್ ಎಲ್ಲ ಆಯಿತು, ಮುಹೂರ್ತ ಸಹ ಆಯಿತು. ಇವಾಗ ನೋಡ್ತೀರಾ ನಾವು ಕೂತ್ರು ಊಟ ಹಾಲಲ್ಲ ಮುಂದೆ ವ್ಯೂ ಹೆಂಗಿದೆ ಅಂತ. ಸೊ ಇವಾಗ ಊಟ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಬಂದು ಇವಾಗ ಫೋಟೋಶೂಟ್ ಮಾಡ್ತಾಯಿದ್ದೀವಿ ಆಚೆ ಕಡೆ ಬಂದು. ನಾವು ಹೋದಾಗಿಂದ ಬರೋ ತನಕ ಅಂತೂ ಫುಲ್ ಮಳೆ ಹೀಗೆ ಇದೆ, ಫುಲ್ ಜೋರು ಮಳೆ ಅಂದ್ಕೊಳ್ಳಿ. ಸಖತ್ತಾಗಿತ್ತು ಮಾತ್ರ. ಆದರೆ ನಾವು ರಿಸೆಪ್ಷನ್ ಎಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕಷ್ಟ ಆಯಿತು, ಬಟ್ ಸಖತ್ತಾಗಿತ್ತು ಮಾತ್ರ. ಇದು ಬಂದು ಚೌಟ್ರಿ ಸುತ್ತಮುತ್ತ ಫುಲ್ ಹೀಗೆ ಇರೋದು ಅಡಿಕೆ ಮರ. ಅದಾದ ಅಡಿಕೆ ಮರ ಹಿಂದೆಗಡೆಗೆ ಬಂದು ನೇತ್ರಾವತಿ ನದಿ ಹರಿತಿತ್ತು. ಸಖತ್ತಾಗಿತ್ತು ಮಾತ್ರ. ನೆಕ್ಸ್ಟ್ ಇವಾಗ ಬಂದು ನಮ್ಮ ಕಡೆ ಮದುವೆ ಎಲ್ಲ ಆದಮೇಲೆ ಹೊಸಕೆ ಹಾಕ್ತಾರೆ ಹುಡುಗ ಹುಡುಗಿಗೆ. ಮುಹೂರ್ತ ಎಲ್ಲ ಮುಗೀತು, ಮತ್ತೆ ಬ್ಯಾಕ್ ಟು ಅವರ್ ಕಾಸ್ಟ್ಯೂಮ್. ಇವಾಗ ಮತ್ತೆ ಏನೋ ಶಾಸ್ತ್ರ ಮಾಡ್ತಿದ್ದಾರೆ. ನಾವೆಲ್ಲ ಈ ಹುಡುಗ ಹುಡುಗಿ ಕುತ್ಕೊಳ್ಳೋಕೆ ಚೇರ್ ಮೇಲೆ ಕುತ್ಕೊಂಡಿದ್ದೀವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಬಿಟ್ಟು ಮತ್ತೆ ಆ್ಯಕ್ಚುಲಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೀವಿ, ಬಟ್ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ. ಯಾಕಂದರೆ ಫುಲ್ ರಶ್ ಇದ್ದರು, ಸಂಡೇ ಆಗಿರೋದ್ರಿಂದ. ಅದಕ್ಕೇ ಯಾರು ಹೋಗಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ಹೋಗೋಣ ಬಿಡು ಅಂದ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿಲ್ಲ ನಾವು. ಇವಾಗ ಬಂದು ಹುಡುಗ ಹುಡುಗಿನ ಕೂರಿಸ್ತಿದ್ದಾರೆ ಶಾಸ್ತ್ರಕ್ಕೆ. ಆ್ಯಕ್ಚುಲಾಗಿ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಹೋಗ್ತಾ ಬರ್ತಾ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಮದುವೆಯಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ. ನಾವಂತೂ ಆ್ಯಕ್ಚುಲಾಗಿ ಇಲ್ಲಿ ಆರತಿ ಮಾಡಿ ಮಡಲು ತುಂಬೋದಕ್ಕೆ ಅಂತಲೇ ಕಾಯ್ತಾಯಿದ್ವಿ. ಯಾಕೆಂದರೆ ಅಲ್ಲಿ ತಟ್ಟೆನಲ್ಲಿ ಪುರಿ ಉಂಡೆ ಎಳ್ಳುಂಡೆ ಎಲ್ಲ ಇತ್ತು, ತಿನ್ನಬೇಕು ಅಂತ ಸಖತ್ ಆಸೆ ಹೋಗಿತ್ತು. ಅದಕ್ಕೇ ಇವ್ರು ಆರತಿ ಎಷ್ಟು ಬೇಗ ಮಾಡ್ತಾರೆ ಅಂತೆಲ್ಲ ಕಾಯ್ಕೊಂಡು ಅಲ್ಲೇ ಚೇರ್ ಮೇಲೆ ಕೂತಿದ್ವಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಹುಡುಗ ಹುಡುಗಿಗೆ ನಾವು ಆಟ ಆಡಿಸಿದ್ವಿ. ಅದು ಬಂದು ಹೂವಿನಲ್ಲಿ ಬಾಲ್ ಮಾಡಿಬಿಟ್ಟು ಎಸೆಯೋ ಥರ ಎಲ್ಲ ಆಟ ಆಡಿಸಿದ್ವಿ. ಸಖತ್ತಾಗಿತ್ತು ಮಾತ್ರ ಅದಂತೂ. ಹುಡುಗ ಹುಡುಗಿಗಿಂತ ಆ್ಯಕ್ಚುಲಾಗಿ ಜಾಸ್ತಿ ನಾವು ಆಟ ಆಡಿದ್ದೀವಿ ಬ್ಯಾಕ್ಗ್ರೌಂಡಲ್ಲಿ. ಸಖತ್ ಆಟ ಆಡಿದ್ದೀವಿ ಮಾತ್ರ. ನಾನು ನಮ್ಮಪ್ಪ, ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಸೇರಿ ಕ್ಯಾಚ್ ಆಡೋದಂತೆ, ಬಾಲಲ್ಲಿ ಹೊಡಿಯೋದಂತೆ ಎಲ್ಲ ಸಖತ್ತಾಗಿ ಆಟ ಆಡಿದ್ದೀವಿ. ಸೊ ಎಲ್ಲ ಮದುವೆ ಎಲ್ಲ ಮುಗಿದ್ಮೇಲೆ ನಾವು ರೂಮ್ಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಬೆಂಗಳೂರಿಗೆ ಬಿಟ್ಟಿದ್ದು ಅಲ್ಲಿ ಧರ್ಮಸ್ಥಳದಲ್ಲಿ 4 o'clock ಬಿಟ್ಟಿದ್ದು. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಬಟ್ ಫುಲ್ ಟಯರ್ಡ್. ಒಂದು ರೌಂಡ್ ನಿದ್ದೆ ಆಯ್ತು ನಂದು, ಉಳ್ದು ಒಂದು ರೌಂಡ್ ನಿದ್ದೆ ಆಯಿತು. ಕಾಫಿ ಬ್ರೇಕು ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲರ ಸ್ಟಾಪ್ ಮಾಡಿದಾಗ ಸಿಗುವ. ಆ್ಯಕ್ಚುಲಾಗಿ ನಾವು ಅಲ್ಲಿಂದ ಬಿಟ್ಟಾದಮೇಲೆ ಬಸ್ಸಲ್ಲಿ ಮತ್ತೆ ಡ್ಯಾನ್ಸ್ ಎಲ್ಲ ಹಾಡಿದ್ವಿ. ಇದೆಲ್ಲ ವೀಡಿಯೋ ಮಾಡೋದೆಲ್ಲ ಮರ್ತೋಗಿದ್ವಿ ಆ್ಯಕ್ಚುಲಾಗಿ ಎಲ್ಲರೂ. ನಾನು ವ್ಲಾಗ್ ಮಾಡ್ತಿದ್ದೆ ಅನ್ನೋದೇ ಮರ್ತೋಗಿದ್ದೆ, ನಾನು ಅಷ್ಟು ಟಯರ್ಡ್ ಆಗೋಗಿತ್ತು. ಈ ವೀಡಿಯೋಸ್ ಎಲ್ಲ ನೇಚರ್ ವೀಡಿಯೋಸ್ ಎಲ್ಲ ಮಾಡಿರೋದು ಬಂದು ನಮ್ಮ ಅತ್ತಿಗೆ. ಅವರು ಟಿ ಅಂತೂ ಫುಲ್ ಸ್ಟಾಪ್ ಮಾಡಿ, ನೀರಿರೋ ಕಡೆ ಎಲ್ಲ ಸ್ಟಾಪ್ ಮಾಡಿ ವೀಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಬಂದರು. ಬಟ್ ನಮ್ಮ ಬಸ್ಸವರಂತೂ ನಿಲ್ಲಿಸೇ ಇಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆ ರೇಂಜಿಗೆ ಬಂದರು ನಮ್ಮ ಬಸ್ಸವರು.
ಬಟ್ ಇವರು ನಮ್ಮ ಅತ್ತಿಗೆ ಬಂದು ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಇದನ್ನೆಲ್ಲ ಹಾಕೋ ಅಂತ ಹೇಳಿದ್ರು. ಸೊ ಅದಕ್ಕೆ ಹಾಕಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಚೆನ್ನಾಗಿತ್ತು ಮತ್ತು ನಾವು ಆನ್ ದಿ ವೇ ಬರ್ತಾ ನೋಡಿದ್ವಿ, ಬಟ್ ನಿಲ್ಲಿಸಿಲ್ಲ ಅಷ್ಟೇ ಬಸ್ನ. ಸಖತ್ತಾಗಿತ್ತು ಮಾತ್ರ. ನಿಜ ಹೇಳಬೇಕು ಅಂದರೆ ದಿಸ್ ಈಸ್ ದ ಬೆಸ್ಟ್ ಸೀಸನ್. ನೀವು ಯಾವ್ದಾರ ಗ್ರೀನರಿ ಇರೋ ಪ್ಲೇಸ್ ಧರ್ಮಸ್ಥಳ ಅದಕ್ಕೆ ಹೋಗಬೇಕು ಅಂದರೆ, ಬಿಕಾಸ್ ಅಷ್ಟು ಸಖತ್ತಾಗಿತ್ತು ಮಾತ್ರ. ಫುಲ್ ಗ್ರೀನರಿ, ಆಮೇಲೆ ಫುಲ್ ಫಾಗ್, ಮಳೆ, ಸಖತ್ತಾಗಿತ್ತು. ಆಲ್ಮೋಸ್ಟ್ 1:30 ಆಗಿತ್ತು. ನಾವು ಅತ್ತೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಫಸ್ಟ್ ನಾವು ಅತ್ತೆ ಮನೆಗೆ ಹೋದ್ವಿ. ಅತ್ತಿಗೆನ ಮನೆ ತುಂಬಿಸ್ಕೊಬೇಕು ಅಂತ. ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಫಸ್ಟ್ಲಿ ಪೂಜೆ ಎಲ್ಲ ಮಾಡಾದಮೇಲೆ ನೆಕ್ಸ್ಟ್ ಬಂದು ನಾವು ಮನೆ ತುಂಬಿಸ್ಕೊತೀವಿ. ಆರತಿ ಎಲ್ಲ ಎತ್ತಾದಮೇಲೆ ನೆಕ್ಸ್ಟ್ ಬಂದು ಹೆಸರು ಹೇಳೋಕೆ ಹೇಳಿದ್ರು. ಇಬ್ಬರು ಹೆಸರು ಹೇಳಾದ್ಮೇಲೆ ನೆಕ್ಸ್ಟ್ ಒಳಗಡೆ ಕರ್ಕೊಂಡಿದ್ದು ನಾವು. ರಾಮಲಿಂಗೇಶ್ವರ ಕೈ ಮುಗಿದ್ಬಿಟ್ಟು Now is the time, there's no more waiting. Put all your palms and your pulse is racing. Who will you be when the moment comes? To be heroes, blood on your knuckles. Heroes, the world on your shoulders. Heroes, blood on your knuckles. Heroes, the world on your shoulders. Heroes, giving everything you've got, fighting till victory's won. Heroes, सत्यं सर्वमङ्गल्यमे शिवगामि सौन्दर्यमे प्रेमसार सङ्कल्पमे सर्वलोकमङ्गलदायिने सत्यं सर्वमङ्गल्यमे शिवगामि सौन्दर्यमे प्रेमसार सङ्कल्पमे सर्वलोकमङ्गलदायिने सत्यं सर्वमङ्गल्यमे शिवगामि सौन्दर्यमे प्रेमसार सङ्कल्पमे सर्वलोकमङ्गलदायिने. ಹೀಗಿತ್ತು ನನ್ನ 2 days ವ್ಲಾಗ್, ಅಣ್ಣನ ಮದುವೆ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ಹಾಕಿದ್ದೀನಿ, ಇದರಲ್ಲಿ ನೋಡ್ಬೋದು. ಸೊ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 3, 2, 1 go. thumbs up ಮಾಡಿ. ಮುಂದೆ ಸ್ಪಾನ್ ಎಲ್ಲ ಕೈ ಬಿಡಿ.